ಭದ್ರನ ಅಂಶಕನಾಗಿರ್ತಕ್ಕಂತಹ ಪವನಪುತ್ರ ಹನುಮಂತನು ರಾಮಾಯಣದಲ್ಲಿ ನೀವು ನೋಡಿರಬಹುದು. ಜನರ ರಕ್ಷಣೆಗೋಸ್ಕರವಾಗಿ ಆತ ಅಮೃತ ಸಂಜೀವಿನಿ ಎಂಬ ಪರ್ವತವನ್ನೇ ಎತ್ತಿ ತೆಗೆದುಕೊಂಡು ಬಂದು ಆತ ಇಡ್ತಕ್ಕಂಥದ್ದು ಭೂಮಿಗೆ ಅಂತ ಹೇಳಿದರೆ, ಒಂದು ಜೀವವನ್ನು ರಕ್ಷಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ದೈವಾನುದೈವತೆಗಳು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮತ್ತು ಒಂದು ಪರ್ವತವನ್ನು ಎತ್ಕೊಂಡು ಬರ್ತಕ್ಕಂಥದ್ದು ಅಂತ ಹೇಳಿದರೆ ಸಣ್ಣ ಸಾಮಾನ್ಯ ವಿಚಾರವ. ಇವತ್ತಿನ ಕಾಲದಲ್ಲಿ ನಮ್ಮ ಹತ್ತಿರದಲ್ಲೇ ಒಂದು ಕಲ್ಲು ಬಂಡೆಯನ್ನು ಸೇರಿಸಿ ಇಡುವ ಸಾಮರ್ಥ್ಯವನ್ನು ಕೂಡ ನಾವು ಕಳ್ಕೊಂಡಿರ್ತೇವೆ. ಅಂಥದ್ರಲ್ಲಿ ಅದು ಇಂಥದೋ ಒಂದು ಅಮೃತ ಸಂಜೀವಿನಿಯಂತಹ ದೊಡ್ಡದಾದಂತಹ ಪರ್ವತವನ್ನು ಸಾವಿರಾರು ಮೈಲಿಗಳ ದೂರದಿಂದ ತೆಗೆದುಕೊಂಡು ಬರ್ತಕ್ಕಂಥದ್ದು ಉಳಿಸ್ಕೊಳ್ಳಿಕ್ಕೂ ಕೂಡ ಕಷ್ಟವಾಗಿರ್ತಕ್ಕಂತಹ ವಿಚಾರವಾಗಿರುತ್ತೆ. ಆದರೆ ಅದನ್ನೆಲ್ಲ ಯಾಕೋಸ್ಕರ ಮಾಡಿದ? ಜೀವವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಆತನಿಗೆ ಆ ಅಮೃತ ಸಂಜೀವಿನಿ ಗಿಡ ಇರತಕ್ಕಂಥದ್ದು ಕಣ್ಣಿಗೆ ಗೋಚರಿಸದೇ ಇದ್ದದರಿಂದಾಗಿ ಇಡೀ ಪರ್ವತವನ್ನೇ ಎತ್ತುಕೊಂಡು ಆತ ತಂದು ಧರೆಗೆ ಇಟ್ಟ. ಅದರಲ್ಲಿ ಇರ್ತಕ್ಕಂತಹ ಸಂಜೀವಿನಿ ಇರತಕ್ಕಂತಹ ಗಿಡವನ್ನು ಹಾಕಿ ಮನುಷ್ಯರನ್ನು ಒಳಿತನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸದಲ್ಲಿ ನಮ್ಮ ಹತ್ರ ಅಥವಾ ನಿಮ್ಮ ಹತ್ತಿರದಲ್ಲೇ ಆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಕೊನೆಯ ಪಕ್ಷ ಜನರ ಒಳಿತಿಗೋಸ್ಕರವಾಗಿ ಏನೊಂದು ದೈವಿಕವಾದಂತಹ ಒಂದು ಶಕ್ತಿಯಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ಅದರಿಂದಾದರೂ ಕೂಡ ಜನರ ಒಳಿತನ್ನು ಮಾಡೋಣ. ಹಾಗಾಗಿ ಆ ಒಂದು ಸಿದ್ಧಿಯ ಅನುಗ್ರಹ ಇರತಕ್ಕಂಥದ್ದನ್ನು ಪರಮಾತ್ಮ ಏನೋ ಕೊಟ್ಟಿದ್ದಾನೆ. ಕೊಟ್ಟು ಇರುವುದನ್ನು ಕೆಲವು ಸಮಯ ಉಳಿದಿದೆ. ಆ ಸಮಯದಲ್ಲಿ ಒಂದಿಷ್ಟು ಜನರಿಗೆ ಒಳಿತನ್ನು ಮಾಡೋಣ. ಹಾಗಾಗಿ ಈ ವಿಡಿಯೋವನ್ನು ಸಾಧ್ಯವಾದರೆ ಒಂದು 4 ಜನರಿಗೆ ಪ್ರಯೋಜನವಾಗುವಂಥ ನಿಟ್ಟಿನಲ್ಲಿ ಶೇರನ್ನು ಮಾಡಿ. ಮತ್ತು ಅಷ್ಟೇ ಅಲ್ಲದೆ ಎಲ್ಲ ರೀತಿಯಾದಂತಹ ಒಳಿತಿಗೂ ಕೂಡ ದೈವಿಕವಾದಂಥ ಶಕ್ತಿ ಒಂದೇ ಮಾರ್ಗ.